ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನಾನು ವಾಯ್ಸ್ ಯೂಸ್ ಮಾಡ್ಕೊತಾರೆ, ಬಟ್ ಯಾರೂ ಫಾಲೋ ಮಾಡೋದಿಲ್ಲ. ನಾನೇ ಹೋಗಿ ಕಮೆಂಟ್ಸ್ ಹಾಕ್ತಾ ಇರ್ತೀನಿ ಫಾಲೋ ಮಾಡಿ ಅಂತ, ಬಟ್ ಯಾರೂ ಫಾಲೋ ಮಾಡಲ್ಲ. ಹರೀಶ್ ಅಂತ ಒಬ್ಬ ಹುಡುಗ ಇದ್ದಾನೆ, ದಾವಣಗೆರೆಯಿಂದ ನನಗೋಸ್ಕರ ಒಂದು ಪಾರ್ಸಲ್ ಕಳಿಸಿದ್ದಾನೆ. ಅಣ್ಣ ನಿಮ್ಮ ವಾಯ್ಸ್ಗೆ ತುಂಬ ಅಂದರೆ ನಿಮ್ಮ ವಾಯ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಇಷ್ಟ ಆಯಿತು, ನಾನು ನಿಮ್ಮ ಅಭಿಮಾನಿ ಅಣ್ಣ ಅಂತ ಹೇಳ್ಬಿಟ್ಟು ಹಿಂಗೆ ಪಾರ್ಸಲ್ ಕಳಿಸಿದ್ದೇನೆ. ನಾನೇನು ಅಷ್ಟೊಂದು ಸೆಲೆಬ್ರಿಟಿ ಅಲ್ವೇ ಅಲ್ಲ. ಪಾರ್ಸಲ್ನ ನಿಮಗೆ ತೋರಿಸ್ತೀನಿ. ನಾನೀಗ ಅವ್ರದ್ದು ಬ್ಯಾಡ್ಜ್ ಕಳಿಸ್ಕೊಟ್ಟಿದ್ದೇನೆ, ಕರುನಾಡು ಅಂತ ಕಳಿಸ್ಕೊಟ್ಟಿದ್ದೇನೆ ಟಿ ಶರ್ಟ್ನ. ಇದನ್ನು ಇವಾಗ ನಾನು ಹಾಕ್ಕೊಂಡು ತೋರಿಸ್ತೀನಿ ಹೆಂಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್, ಇಷ್ಟೊಂದು ಪ್ರೀತಿ ತೋರಿಸಿದೀಯ ನೀನು ನನ್ನ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೀನು ಕಂಟೆಂಟ್ ಮಾಡ್ತಿರೋ, ಒಂದಲ್ಲ ಒಂದಿನ ಡೆಫಿನೆಟ್ಲಿ ಒಂದು ಲೆವೆಲ್ಗೆ ಹೋಗ್ತೀನಿ ನೀನು. ಟಿ ಶರ್ಟ್ ಹೆಂಗಿದೆ ನೋಡಿ, ಕರೆಕ್ಟಾಗಿ ಫಿಟ್ ಆಗ್ತಿದೆ ನನಗೆ ಈ ಸೈಜು. ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಸತಿ ನನ್ನ ಪೇಜ್ನ ಹೋಗ್ಬಿಟ್ಟು ಚೆಕ್ ಮಾಡಿ, 5 to 10 ವೀಡಿಯೋಸ್ ನೋಡಿ. ಡೆಫಿನೆಟ್ಲಿ ಇಷ್ಟ ಆಗೇ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಡೆಫಿನೆಟ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಇದ್ದಾನಲ್ವಾ ಇದು ಹರೀಶ್ ಅಂತ, ಇನ್ಸ್ಟಾಗ್ರಾಮಲ್ಲಿ ಅವನು ವೀಡಿಯೋಸ್ ಮಾಡ್ತಾಯಿರ್ತಾನೆ. ಅವ್ನ ಐ ಡಿ ಒಂದು ಸತಿ ನಾನು ಟ್ಯಾಗ್ ಮಾಡ್ತೀನಿ, ಅವ್ನ ಪೇಜ್ನ ಒಂದು ಸತಿ ಚೆಕ್ ಮಾಡಿ. ವೀಡಿಯೋಸ್ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋನ ನಿನಗೋಸ್ಕರನೇ ಡೆಡಿಕೇಟ್ ಮಾಡ್ತೀನಿ ನಾನು. ಹೆಂಗಿದೆ ಗಾಯ್ಸ್? ಸೂಪರ್ 3 ವರ್ಷದಿಂದ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಹಿಂಗೆ ಯಾರು ನನಗೆ ಇಷ್ಟೊಂದು ನನಗೆ ಈ ಥರ ಗಿಫ್ಟ್ ಕಳಿಸಿ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಈ ಥರ ಚೆನ್ನಾಗಿ ಮಾಡ್ತಿದ್ರೆ ಮಾಡಿ ಅಣ್ಣ ಅಂತ ಹೇಳ್ಬಿಟ್ಟು ಯಾರೂ ಹೇಳಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಹರೀಶ್. ಡೆಫಿನೆಟ್ಲಿ ನಿಮ್ಮ ನಂಬಿಕೆನ ಯಾವತ್ತೂ ಉಳಿಸ್ಕೊತೀನಿ.